ಎವ್ರಿವಾನ್, ನಾ ಸುಖದಾರಿ. ಬರ್ರಿ ಇವತ್ತು ಒಂದು ಬ್ರಾಹ್ಮಣರ ಸ್ಟೈಲ್ ಒಳಗೆ ಇವತ್ತು ಮೂಲಂಗಿ ಹುಳಿ ಮಾಡೋಣಂತ. ಹುಳಿ ಮಾಡಲಿಕ್ಕೆ ಮೂಲಂಗಿನ ರೌಂಡಾಗಿ ಸ್ವಲ್ಪ ಮೀಡಿಯಮ್ ತೆಳ್ಳಗೆ ಕಟ್ ಮಾಡ್ಕೊಳ್ಳೋಣಂತ್ರಿ. ಆಮೇಲೆ ಒಂದು ಬಾಳ್ನಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಸಾಸ್ವಿ ಆಮೇಲೆ ಜೀರಿಗೆ ಹಾಕ್ಬೇಕ್ರಿ. ಅದು ಚಟಪಟ ಅನ್ನೋ ತನಕ ಬಿಡ್ಬೇಕ್ರಿ. ಅದು ಸ್ವಲ್ಪ ಚಟಪಟ ಅಂದ್ಕೊಳ್ಳೆ ಅದ್ರೊಳಗೆ ಫ್ರೆಶ್ ಅಂದ ಕರಿಬೇವಿನ ಎಲೆ ಹಾಕ್ಬೇಕ್ರಿ. ಅಂದ್ರೆ ಕರಿಬೇವಿನ ಘಮ ಮಸ್ತ್ ಅದು ಒಗ್ಗರಣೆ ಒಳಗೆ ಬರ್ತದ್ರಿ. ನನಗಂತೂ ಈ ಚಟಪಟ ಅನ್ನೋ ಆವಾಜ ಭಾಳ ಸೂದಿಂಗ್ ಅನಿಸ್ತದ. ಅದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಬೇಕ್ರಿ. ಆಮೇಲೆ ಅದನ್ನು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಮಿಕ್ಸ್ ಮಾಡ್ಕೊಂಡ್ಕೊಳ್ಳೆ ನಾವು ರೌಂಡಾಗಿ ಹೆಚ್ಚಿಟ್ಟಿರೋದು ಮೂಲಂಗಿನ ಅದ್ರೊಳಗೆ ಹಾಕಿ ಕೈಯಾಡಿಸ್ಕೋಬೇಕ್ರಿ. ಅದು ಚಂದ ಕೈಯಾಡ್ಸ್ಕೊಂಡ್ಕೂಳೆ ಅದು ಸ್ವಲ್ಪ ಬೇಯ್ಬೇಕಂತ ಹೇಳಿ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಅದ್ರೊಳಗೆ ಹೆಸರಿಂದ ನೀರು ಹಾಕ್ಬೇಕ್ರಿ. ಅಂದ್ರೆ ಅವು ಲಘು ಬೇಕೋತಾವ್ರಿ. ಮೂಲಂಗಿ ಬೇಯಲಿಕ್ಕೆ ಒಂದು 6ರಿಂದ 7 ನಿಮಿಷ ಹಿಡಿತದ್ರಿ. ಅದಕ್ಕೆ ಒಂದು 6ರಿಂದ 7 ನಿಮಿಷ ಅದನ್ನ ಮುಚ್ಚಿಡ್ಬೇಕ್ರಿ. ಮೂಲಂಗಿ ಒಂದು ಸ್ವಲ್ಪ ಸಾಫ್ಟ್ ಆದ್ಕೊಳ್ಳೆ ಅದ್ರೊಳಗೆ ಒಂದು 3ರಿಂದ 4 ಚಮಚ ಹುಣಸೆಹಣ್ಣು ನೀರು ಹಾಕ್ಬೇಕ್ರಿ. ಅದಾದ್ಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಹರಳುಪ್ಪು ಹಾಕ್ಬೇಕ್ರಿ ನಿಮ್ಮ ಟೇಸ್ಟ್ ಪ್ರಕಾರ. ಆಮೇಲೆ ಅದರೊಳಗೆ ಒಂದು ದೊಡ್ಡ ಸ್ಪೂನ್ಲೆ 1 ಚಮಚದಷ್ಟು ಖಾರ ಪುಡಿ ಹಾಕ್ಬೇಕ್ರಿ. ಆಮೇಲೆ ಹುಳಿ ಪುಡಿ ಹಾಕ್ಬೇಕ್ರಿ 1 ದೊಡ್ಡ ಚಮಚ. ನಿಮಗೇನಾರೇ ನಾ ಹುಳಿ ಪುಡಿದ ಮಸಾಲಿದೂ ರೆಸಿಪಿ ಬೇಕಾದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ಅದ್ರ ಮೇಲೂ ಒಂದು ವಿಡಿಯೋ ಮಾಡ್ತೀನಂತ. ಆಮೇಲೆ ಅದರೊಳಗೆ ಒಂದು 2-3 ಕರಣಿ ಅಷ್ಟು ಬೆಲ್ಲ ಹಾಕ್ಬೇಕ್ರಿ. ನಮ್ಮ ಬ್ರಾಹ್ಮಣರೊಳಗೆ ಬೆಲ್ಲ ಹಾಕ್ತೀವ್ರಿ ನಾವು ಹುಳಿ ಮತ್ತು ಸಾರಿಗೆ ಭಾಳ ಹಾಕೋದಿಲ್ಲ, ಸ್ವಲ್ಪ ಸಿಹಿ ಮಧುರ ಬರೋವಂಗೆ ಸ್ವಲ್ಪ ಹಾಕಿರ್ತೀವ್ರಿ. ಆಮೇಲೆ ಅದನ್ನೆಲ್ಲ ಚೆಂದಾಗಿ ಕೈಯಾಡಿಸ್ಕೋಬೇಕ್ರಿ. ಆಮೇಲೆ ಮತ್ತು ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ, ಭಾಳ ಹಾಕಬಾರ್ದ್ರಿ. ಒಂದು ಸಣ್ಣ ಕುದಿ ಬರೋ ಅಷ್ಟು ನೀರು ಹಾಕ್ಬೇಕ್ರಿ. ಆಮೇಲೆ ಅಂದ್ರೆ ಅದು ಬೆಲ್ಲನೂ ಕರ್ಕೊಂಡಿರ್ತದ್ರಿ ಚಲೋತ್ನಾಗಿ. ಆಮೇಲೆ ಒಂದು 2 ನಿಮಿಷ ಅದನ್ನ ಮುಚ್ಚಿಟ್ರೆ ಮೂಲಂಗಿನೂ ಎಲ್ಲ ಚಲೋತ್ನಾಗಿ ಮಸಾಲೆ ಹೀರ್ಕೋತಾವ. ಆಮೇಲೆ ತಿನ್ಲಿಕ್ಕೂ ಮೂಲಂಗಿ ಭಾಳ ಮಸ್ತ್ ಅನ್ನಿಸ್ತಾವ್ರಿ. ಅದು ಒಂದು ಸಣ್ಣ ಕುದಿ ಬಂದ ಕೂಳೆ ನಾ ಇನ್ನೊಂದು ಸೈಡ್ ಮುಂಚೆ ಫುಲ್ ಗಿನ್ಸಾಗಿ ಬ್ಯಾಳಿ ಬೇಯಿಸಿಟ್ಕೊಂಡಿದ್ದೆ ರೀ. ಅಗದಿ ಸಾಫ್ಟ್ ಮೆತ್ತಗಾಗಿರ್ಬೇಕ್ರಿ ಆ ಬ್ಯಾಳಿ. ಆಮೇಲೆ ಆ ಬ್ಯಾಳಿನ ಅದ್ರೊಳಗೆ ಹಾಕ್ಬೇಕ್ರಿ. ಬ್ಯಾಳಿ ಅದ್ರೊಳಗೆ ಹಾಕಿದ ಕೂಳೆ ನಿಮಗೆ ಕ್ವಾಂಟಿಟಿ ಹುಳಿದು ಎಷ್ಟು ಬೇಕಾ ಅಷ್ಟು ನೀರು ಹಾಕ್ಕೋಬೇಕ್ರಿ ಅದ್ರೊಳಗೆ. ಆಮೇಲೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ಆಮೇಲೆ ಅದನ್ನ ಚಲೋತ್ನಾಗಿ ಕೈಯಾಡಿಸ್ಕೊಂಡು ಒಂದು ಕುದಿ ಬರೋ ತನ ಅದನ್ನ ಮುಚ್ಚಿಡ್ಬೇಕ್ರಿ. ಅದು ಒಂದು ಕುದಿ ಬಂದ ಕೂಳೆ ಎಷ್ಟು ಮಸ್ತ್ ಇಡೀ ಮನೆಯೆಲ್ಲ ಘಮ ವಾಸನೆ ಬರ್ಲಿಕತ್ತೈತ್ರಿ. ಆಮೇಲೆ ಅದ್ರ ಒಳಗೆ ಒಂದು ಸ್ವಲ್ಪ ಫ್ರೆಶ್ ಕೊಬ್ಬರಿ ಹೆರೆದಿಟ್ಟಿರೋದು ಹಾಕ್ಬೇಕ್ರಿ. ಅಂದ್ರೆ ನಮ್ದು ಬಿಸಿ ಘಮ ಮಸ್ತ್ ಅಂದ ಬ್ರಾಹ್ಮಣರ ಮನೆ ಸ್ಟೈಲದ ಮೂಲಂಗಿ ಹುಳಿ ರೆಡಿ ಅದ ರೀ. ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡ್ರಿ. ಆಮೇಲೆ ಹೆಂಗೆ ಅನಿಸ್ತಾ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.